ಸಿಎಂ ಸಿದ್ದರಾಮಯ್ಯನವರ ಸಂಪುಟದ ಸಹೋದ್ಯೋಗಿ ಒಬ್ಬರು ಕೊಟ್ಟಂತಹ ಹೇಳಿಕೆ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಚುನಾವಣೆಯ ಸನಿಹದಲ್ಲಿ ಮೋದಿ ಮೋದಿ ಅಂತ ಹೇಳಿ ಘೋಷಣೆ ಕೂಗೋರ್ ಕಪಾಳಕ್ಕೆ ಹೊಡಿರಿ. ಸಚಿವ ಶಿವರಾಜ ತಂಗಡಗಿ ಹೇಳಿಕೆಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈಗ ಚಿಕ್ಕಮಗಳೂರಿನಲ್ಲಿ ಸಚಿವ ಕೆಜೆ ಜಾರ್ಜ್ ಕಾರಿಗೆ ಬಿಜೆಪಿಯ ಕಾರ್ಯಕರ್ತರು ಮುತ್ತಿಗೆ ಹಾಕ್ಲಿಕ್ಕೆ ಯತ್ನಿಸಿಬಿಟ್ಟಿದ್ದಾರೆ. ಜೈ ಶ್ರೀರಾಮ್ ಎನ್ನುತ್ತಾ ಜಾರ್ಜ್ ಕಾರಿಗೆ ಮುತ್ತಿಗೆಯನ್ನ ಹಾಕ್ಲಿಕ್ಕೆ ಯತ್ನ ಆಗಿದೆ. ಹೋಟೆಲ್ನಲ್ಲಿ ನಡೀತಾ ಇದ್ದಂತಹ ಕಾರ್ಯಕರ್ತರ ಸಭೆಗೂ ಕೂಡ ಬಿಜೆಪಿ ಕಾರ್ಯಕರ್ತರು ನುಗ್ಲಿಕ್ಕೆ ಯತ್ನಿಸಿದ್ದಾರೆ. ಪೊಲೀಸರಿಂದ ಬಿಜೆಪಿಯ ಯುವ ಮೋರ್ಚಾ ಕಾರ್ಯಕರ್ತರ ಬಂಧನ ಕೂಡ ಆಗಿದೆ ಎಂಬ ಮಾಹಿತಿ ಸಿಗ್ತಾ ಇದೆ. ತಂಗಡಗಿ ಹೇಳಿಕೆಗೆ ಬಿಜೆಪಿ ನಾಯಕರು ವ್ಯಾಪಕ ಆಕ್ರೋಶವನ್ನು ಒಂದು ಕಡೆ ಹೊರಹಾಕ್ತಾ ಇದ್ರೆ, ಅಟ್ ದ ಸೇಮ್ ಟೈಮ್ ಕಾರ್ಯಕರ್ತರು ಕೂಡ ಹೋರಾಟದ ಮೂಲಕ, ಪ್ರತಿಭಟನೆಯ ಮೂಲಕ ಕಾಂಗ್ರೆಸ್ ನಾಯಕರಿಗೆ ಅದರ ಬಿಸಿಯನ್ನು ಮುಟ್ಟಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಾಫಿನಾಡು ಚಿಕ್ಕಮಗಳೂರಿನಲ್ಲೂ ಕೂಡ ಇದೇ ರೀತಿಯ ಘಟನೆ ಆಗಿರುವಂತಹದ್ದು ನೀವು ಕೂಡ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆಯುವಂತಹ ಕೆಲಸ ಆಗ್ತಾ ಇದೆ. ಕೆಜೆ ಜಾರ್ಜ್ ಇಂಧನ ಸಚಿವರ ಕಾರಿಗೆ ಮುತ್ತಿಗೆ ಹಾಕಲಿಕ್ಕೆ ಮುಂದಾಗಿದ್ರು. ಕೇಸರಿ ಶಾಲನ್ನ ಹೊದ್ದು ಬಿಜೆಪಿಯ ಕಾರ್ಯಕರ್ತರು. ಈ ಸಂದರ್ಭದಲ್ಲಿ ಪೊಲೀಸರು ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ಕೂಡ ಆಗಿದೆ. ತದನಂತರ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಆ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ರಿ. ಇಷ್ಟೆಲ್ಲ ಹೈಡ್ರಾಮಕ್ಕೆ ಕಾರಣವಾಗಿರುವಂತಹದ್ದು ಸಚಿವ ಶಿವರಾಜ ತಂಗಡಗಿ ಕೊಟ್ಟಂತಹ ಆ ಹೇಳಿಕೆ. ಮೋದಿ ಮೋದಿ ಅಂತ ಹೇಳಿ ಘೋಷಣೆ ಕೂಗೋರ ಕಪಾಳ ಹೊಡಿರಿ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ನಿನ್ನೆ ಕೊಟ್ಟಿದ್ರು. ಅದರ ವಿರುದ್ಧ ಪ್ರತಿಭಟನೆಯ ಮೂಲಕ ಕಾಂಗ್ರೆಸ್ಗೆ ಬಿಸಿ ಮುಟ್ಟಿಸಲಿಕ್ಕೆ ಬಿಜೆಪಿಯ ಕಾರ್ಯಕರ್ತರು ಮುಂದಾಗಿದಂತೆ ಕಾಣಿಸ್ತಾ ಇದೆ. ಇದು ಕೇವಲ ಸ್ಯಾಂಪಲ್ ಅಷ್ಟೇ. ರಾಜ್ಯದ ಬಹುತೇಕ ಕಡೆಗಳಲ್ಲಿ ಇದೇ ರೀತಿಯ ಪ್ರತಿಭಟನೆಗೆ ಬಿಜೆಪಿ ನಿರ್ಧರಿಸಿದಂತೆ ಕೂಡ ಕಾಣಿಸ್ತಾ ಇದೆ. ಮೋದಿ ಅಂತವ್ರದ್ದು ಕಪಾಳ ಕೊಡಿರಿ ಶಿವರಾಜ್ ತಂಗಡಿಗೆ ಅವರು ಸ್ವಲ್ಪ ದಿವಸ ತಡೀರಿ. ಜನ ಯಾರಿಗೂ ಮೋದಿ ಕಪಾಳ ಹೊಡಿ ಎಂದಿದ್ದಾರೆ. ಮತಗಳ ಮುಖಾಂತರ ಅವ್ರ ಕಪಾಳ ಮುಖ್ಯ ಆಗ್ತದೆ. ಸ್ವಲ್ಪ ದಿವಸ ತಡೀರಿ. ಜನ ಯಾರಿಗೂ ಮೋದಿ ಕಪಾಳ ಹೊಡಿ ಎಂದಿದ್ದಾರೆ. ಮತಗಳ ಮುಖಾಂತರ ಅವ್ರ ಕಪಾಳ ಮುಖ್ಯ ಆಗ್ತದೆ. ಮೋದಿ ಅಂತವ್ರದ್ದು ಕಪಾಳ ಕೊಡಿರಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾರಾಯಣಗೌಡ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾರಾಯಣಗೌಡ, ಇವತ್ತು ಕೆಜೆ ಜಾರ್ಜ್ ಇಂಧನ ಸಚಿವರು ಬಂದಂತಹ ಸಂದರ್ಭದಲ್ಲಿ ಏನೆಲ್ಲ ಆಯಿತು? ಪ್ರೇಮ್ ಅಂತಂದ್ರೆ ಏನು, ನಿನ್ನೆ ತಾನೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಂಥದ್ದು. ಯಾರು ಮೋದಿ ಮೋದಿ ಅಂತಾರೋ ಆ ಯುವಕರ ಕೆನ್ನೆಗೆ ಬಾರಿಸಬೇಕು ಅಂತ. ಅದಕ್ಕೆ ಬಿಜೆಪಿ ಕಾರ್ಯಕರ್ತರು ತೀವ್ರ ವಿರೋಧ ವ್ಯಕ್ತ ಮಾಡಿರುವಂತದ್ದು. ಇವತ್ತು ಚಿಕ್ಕಮಗಳೂರು ನಗರದಲ್ಲೂ ಕೂಡ ಏನು ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ ಅವರು ಮತ್ತೆ ಇಂಧನ ಸಚಿವ ಕೆಜೆ ಜಾರ್ಜ್ ಅವರು ಒಂದು ಕಾರ್ಯಕರ್ತರ ಸಭೆಯನ್ನ ಅಂದ್ರೆ ಹಾರ್ದಿಕ ಹೋಟೆಲ್ನಲ್ಲಿ ಕಾರ್ಯಕರ್ತರ ಸಭೆಯನ್ನು ಆಯೋಜನೆ ಮಾಡಿದ್ದಂಥದ್ದು. ಆ ಸಭೆಯಲ್ಲಿ ಪಾಲ್ಗೊಳ್ಳುವುದಕ್ಕೆ ಬಂದಂತ ಏನು ಜಯಪ್ರಕಾಶ್ ಹೆಗಡೆ ಆಗ್ಬೋದು ಮತ್ತೆ ಇಂಧನ ಸಚಿವ ಕೆಜೆ ಜಾರ್ಜ್ ಆಗ್ಬೋದು, ಇಬ್ಬರಿಗೂ ಕೂಡ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ಒಂದು ಆಕ್ರೋಶ ಹೊರಹಾಕಿ ಅವರ ವಿರುದ್ಧ ಅಸಮಾಧಾನ ಹೊರಹಾಕಿರುವಂತದ್ದು. ಅಂತಂದ್ರೆ ಅವರು ಬಂದಂತ ಸಂದರ್ಭದಲ್ಲಿ ಕೈಯಲ್ಲಿ ನರೇಂದ್ರ ಮೋದಿ ಅವರ ಒಂದು ಭಾವಚಿತ್ರವನ್ನ ಇಟ್ಕೊಂಡು ಮೋದಿ ಮೋದಿ ಜೈ ಶ್ರೀರಾಮ್ ಅಂತ ಕೂತ್ಕೊಂಡು ಅವರಿಗೆ ಕಾರಿಗೆ ಒಂದು ಮುತ್ಯಾಟಕ್ಕೆ ಯತ್ನ ಮಾಡಿದಂಥದ್ದು. ತದನಂತರ ಸುಮಾರು 50ರಿಂದ 60ಕ್ಕೂ ಹೆಚ್ಚು ಬಿಜೆಪಿ ಯುವ ಮೋರ್ಚಾ ಬಿಜೆಪಿ ಕಾರ್ಯಕರ್ತರು ಈ ಒಂದು ಪ್ರತಿಭಟನೆ ನಡೆಸಿರುವಂತದ್ದು. ತಕ್ಷಣ ಯಾಕಂದ್ರೆ ಅಷ್ಟೇ ಅಲ್ಲದೆ ಏನು ಕಾರ್ಯಕರ್ತರ ಸಭೆ ನಡೀತಿತ್ತು ಆ ಸಭೆಗೆ ಮುತ್ತಿಗೆ ಹಾಕೋದಕ್ಕೂ ಕೂಡ ಅವರು ಮುಂದಾದಂತದ್ದು. ಆ ಸಂದರ್ಭದಲ್ಲಿ ಪೊಲೀಸರು, ಅಲ್ಲೇ ಇದ್ದಂತಹ ಪೊಲೀಸರು ಎಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿರುವಂತದ್ದು. ಆದ್ರೆ ಅರೆಸ್ಟ್ ಮಾಡಿದ್ರು ಕೂಡ ಬಿಜೆಪಿ ಕಾರ್ಯಕರ್ತರು ಅವರ ವಿರುದ್ಧ ಅಸಮಾಧಾನ ಹೊರಹಾಕಿರುವಂತದ್ದು. ಮತ್ತೆ ಅವ್ರ ಗಾಡಿನ ತುಂಬಿಕೊಂಡು ಹೋಗುವಷ್ಟೊತ್ತು ಕೂಡ ಅವ್ರನ್ನ ಮೋದಿ ಮೋದಿ ಅಂತಾನೆ ಕೂತ್ಕೊಂಡು ಜೈ ಶ್ರೀರಾಮ್ ಅಂತಾನೆ ಕೂತ್ಕೊಂಡೆ ಅವರು ಅಲ್ಲಿಂದ ಹೋದಂತದ್ದು. ಪ್ರೇಮ್, ಥ್ಯಾಂಕ್ ಯು ನಾರಾಯಣಗೌಡ ತಮ್ಮೆಲ್ಲ ಮಾಹಿತಿಗಾಗಿ. ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ದಿನೇ ದಿನೇ ತಲೆ ತಿರುಗ್ತಾ ಇದೆ. ಹತಾಶರಾಗಿ ಈ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ನರೇಂದ್ರ ಮೋದಿಜಿಯವರ ಜನಪ್ರಿಯತೆನ ಅರಗಿಸ್ಕೊಳ್ಳೋಕೆ ಆಗದೆ ಇರತಕ್ಕಂಥ ಈ ಮೂರ್ಖರು ಈ ರೀತಿ ಹೇಳಿಕೆನ ಕೊಡ್ತಾ ಇದ್ದಾರೆ. ಮತ್ತು ಕಾಂಗ್ರೆಸ್ ಪಕ್ಷ ಈಗ ಸತ್ಯ ಅರ್ಥ ಆಗಿದೆ. ರಾಜ್ಯದಲ್ಲಿರ್ತಕ್ಕಂಥ ಪರಿಸ್ಥಿತಿ ಏನು, ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ 18-20 ಸ್ಥಾನಗಳನ್ನು ಗೆಲ್ತೇವೆ ಅನ್ನುವ ಭ್ರಮೆನಲ್ಲಿದ್ದರು ಕಾಂಗ್ರೆಸ್ ಪಕ್ಷದವರು. ಕಾಂಗ್ರೆಸ್ ಪಕ್ಷಕ್ಕೆ ಎಂಥ ಹೀನಾಯ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ, ಯಾವುದೇ ಒಬ್ಬ ಸಚಿವ ಚುನಾವಣೆ ನಿಲ್ಲೋದಕ್ಕೆ ತಯಾರಾಗಲಿಲ್ಲ ಲೋಕಸಭಾ ಚುನಾವಣೆಯಲ್ಲಿ. ಪಾಪ ಮಾನ್ಯ ಮುಖ್ಯಮಂತ್ರಿಗಳು ಅರ್ಧ ಡಜನ್ ಮಂತ್ರಿಗಳನ್ನಾದರೂ ಲೋಕಸಭಾ ಚುನಾವಣೆ ನಿಲ್ಲಿಸಬೇಕು ಅಂತೇಳಿ ಹರಸಾಹಸ ಮಾಡಿದ್ರೂ ಸಹ ಮೋದಿಜಿಯವರು ಅವರ ಒಂದು ಜನಪ್ರಿಯತೆಯನ್ನು ಮನಗಂಡಿರ್ತಕ್ಕಂಥ ಕಾಂಗ್ರೆಸ್ಸಿನ ಮಂತ್ರಿಗಳು ಸಹ ಚುನಾವಣೆಯಿಂದ ಹಿಂಸರಿದಿದ್ದಾರೆ. ಹಾಗಾಗಿ ಈ ರೀತಿ ಹತಾಶಾಗಿ ಮಾತನಾಡ್ತಾ ಇದ್ದಾರೆ. ಇವ್ರಿಗೆ ಯಾವ ಉತ್ತರವನ್ನು ಕೊಡಬೇಕು, ರಾಜ್ಯದ ಪ್ರಜ್ಞಾವಂತ ಮತದಾರರು ಉತ್ತರವನ್ನು ನೀಡ್ತಾರೆ. ಮತ ಎಣಿಕೆ ಆದಾಗ ಗೊತ್ತಾಗ್ತದೆ ಯಾರ್ಯಾರಿಗೆ ಕಪಾಳ ಕೊಡಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ ಅವರಿಗೆ.
ತಮಗೆಲ್ಲ ತಿಳಿದಿರೋ ಹಾಗೆ ಮಂಡ್ಯ ಲೋಕಸಭಾ ಕ್ಷೇತ್ರ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಪ್ರತಿ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಇದೇ ರೀತಿ ಎಡವಟ್ಟನ್ನು ಮಾಡಿಕೊಳ್ಳುತ್ತೆ. ಚಾಯ್ ವಾಲಾದಿಂದ ಹಿಡಿದು ಇಲ್ಲಿಯವರೆಗೂ 104 ಬೈಗುಳಗಳನ್ನು ನನಗೆ ಬೈದಿದ್ದಾರೆ ಅಂಥೇಳಿ ಮೊನ್ನೆ ಅಷ್ಟೇ ಕಲಬುರಗಿ ನೆಲದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಸ್ತಾಪಿಸಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು. ಅಷ್ಟರಲ್ಲಿಯೇ ಈಗ ಮತ್ತೊಂದು ವಿಚಾರ, ಮತ್ತೊಂದು ಬೈಗುಳ ದಾಖಲಾಗಿರುವಂಥದ್ದು. ಇದೇ ವಿಚಾರ ದೊಡ್ಡ ಮಟ್ಟದ ಪ್ರತಿಭಟನೆಗೂ ಕೂಡ ಕಾರಣವಾಗ್ತಾ ಇದೆ.